ಅಬ್ಬರಿಸಿ ಬೊಬ್ಬಿರಿದು ಬೆಂಗಳೂರಿನಲ್ಲಿ ಅವಾಂತರ ಸೃಷ್ಟಿಸಿದ್ದ ಮಳೆರಾಯ ಸದ್ಯ ಬಿಡುವು ಕೊಟ್ಟಿದ್ದಾನೆ. ಆದರೆ ಮಳೆಯಿಂದಾಗಿ ಬೆಸ್ಕಾಂಗೆ ಕೋಟಿ ಕೋಟಿ ಮೌಲ್ಯದ ಹಾನಿಯಾಗಿದೆ. ಇದರ ನಡುವೆ ರಾಜಕಾಲುವೆ ಒತ್ತುವರಿಯಿಂದಲೇ ಅವಾಂತರ ಆಗ್ತಿದೆ ಅನ್ನೋದನ್ನ ಅರಿತ ಪಾಲಿಕೆ ಶಾಕ್ ಕೊಡಲು ಮುಂದಾಗಿದೆ. 3 ದಿನದ ಮಳೆ 4 ಕೋಟಿ ಹಾನಿ. ವರುಣಾರ್ಭಟದಿಂದ ಬೆಸ್ಕಾಂಗೆ ಹೆಚ್ಚು ನಷ್ಟ. ಬೆಂಗಳೂರಿನಲ್ಲಿ 3 ದಿನ ಆರ್ಭಟಿಸಿದ್ದ ಮಳೆರಾಯ ಕಳೆದ 2 ದಿನದಿಂದ ರೆಸ್ಟ್ನಲ್ಲಿದ್ದಾನೆ. ಆದರೆ 3 ದಿನದಲ್ಲೇ ನೂರಾರು ಅವಾಂತರ ಸೃಷ್ಟಿಸಿ ಹೋಗಿದ್ದಾನೆ. 3 ದಿನ ಸುರಿದ ಮಳೆ ವೇಳೆ ವಿದ್ಯುತ್ ಶಾಕ್ಗೆ 2 ಬಲಿಯಾಗಿದ್ರು. ಗೋಡೆ ಕುಸಿದು ಒಬ್ಬರು ಮೃತಪಟ್ಟರೆ, ಮರ ಬಿದ್ದು ಬೈಕ್ ಸವಾರ ಪ್ರಾಣ ಬಿಟ್ಟಿದ್ದ. ಇದು ಜೀವಹಾನಿಯಾದ್ರೆ ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮರ್ ದುರಸ್ತಿ ಸೇರಿದಂತೆ ಬೆಸ್ಕಾಂಗೆ 4 ಕೋಟಿ ಮೌಲ್ಯದ ಹಾನಿಯಾಗಿದೆ. ಬೆಂಗಳೂರು ಸೇರಿದಂತೆ ಬೆಸ್ಕಾಂ ವ್ಯಾಪ್ತಿಯ ಹಲವು ಜಿಲ್ಲೆಗಳಲ್ಲಿ ಮಳೆಯಿಂದ ಅಪಾರ ಹಾನಿಯಾಗಿದೆ. ಕೇವಲ ಮೇ ತಿಂಗಳಲ್ಲೇ 3.54 ಕೋಟಿ ರೂಪಾಯಿ ಮೌಲ್ಯದ ಬೆಸ್ಕಾಂ ಉಪಕರಣಗಳು ಹಾಳಾಗಿವೆ. 1581 ವಿದ್ಯುತ್ ಕಂಬಗಳು, 229 ಟ್ರಾನ್ಸ್ಫಾರ್ಮರ್, 1.46 ಕಿಲೋಮೀಟರ್ ಉದ್ದದಷ್ಟು ವಿದ್ಯುತ್ ತಂತಿ, 46 ಡಬಲ್ ಪೋಲ್ ಸ್ಟ್ರಕ್ಚರ್ಗಳು ಗಾಳಿ ಸಹಿತ ಧಾರಾಕಾರ ಮಳೆಗೆ ಡ್ಯಾಮೇಜ್ ಆಗಿವೆ. ಇವುಗಳನ್ನ ಸರಿಪಡಿಸಲು 55 ಲಕ್ಷ ರೂಪಾಯಿ ಕಾರ್ಮಿಕ ವೆಚ್ಚ ಸೇರಿದಂತೆ ಬೆಸ್ಕಾಂಗೆ 4.09 ಕೋಟಿ ರೂಪಾಯಿ ಹಣ ಬೇಕಿದೆ. ನಗರದಲ್ಲಿ ಇನ್ನೂ ಹಲವು ವಿದ್ಯುತ್ ಕಂಬಗಳು ಬೀಳೋ ಸ್ಥಿತಿಯಲ್ಲಿದ್ದು ಜೀವ ಭಯದಲ್ಲೇ ಜನ ಓಡಾಡುವಂತಾಗಿದೆ. ವೈರ್ಗಳೆಲ್ಲ ಈಚೆ ಇದೆ. ಇವಾಗ ಮರ ಬಿದ್ದು ಅದ್ಮೇಲೆ ಮತ್ತೆ ಬಿಡ್ತಂದ್ರೆ ಕೆಳಗೆ ಬೀಳ್ತದೆ. ಪಬ್ಲಿಕ್ ಆವಾಗ ಇಶ್ಯೂ ಆಗ್ತದೆ. ಉಳಿದ್ರೆ ಏನಿಲ್ಲ, ಶಿವ ಅಂತಾರೆ. ಆವಾಗ ಏನು ಪ್ರಯೋಜನ? ಆಮೇಲೆ ಬಂದವರು ಇದು ಬಂದು ಎಲ್ಲ ಮರ ಕಟ್ ಮಾಡಿ ಈಗ ಇದು ಬೆಸ್ಕಾಮರ್ ಬಂದು ಅದು ಮಾಡಿ ಏನು ಪ್ರಯೋಜನ? ಅದಕ್ಕಿಂತ ಮೊದಲು ಬಂದು ಕ್ಲಿಯರೆನ್ಸ್ ಆಗಲಿ ಅಂತ ನಾವೊಂದು ಹೇಳಕ್ಕೆ ಇಷ್ಟಪಡ್ತೀವಿ. ರಾಜಕಾಲುವೆ ನೀರು ನುಗ್ಗಿ ಸಾಯಿ ಲೇಔಟ್, ಕೋರಮಂಗಲ ಸೇರಿದಂತೆ ಹಲವೆಡೆ ಅವಾಂತರವಾಗ್ತಿದೆ. ಇದಕ್ಕೆಲ್ಲ ಒತ್ತುವರಿಯೇ ಕಾರಣ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ. ಹೀಗಾಗಿ ರಾಜಕಾಲುವೆಗಳ ಒತ್ತುವರಿದಾರರಿಗೆ ಬಿಸಿ ಮುಟ್ಟಿಸೋಕೆ ಪಾಲಿಕೆ ಸಜ್ಜಾಗಿದೆ. ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೇವೆ. ಅದು ಸದ್ಯಕ್ಕೆ ವಾಟ್ ಎವರ್ ಇಸ್ ಗೋಟ್ ಎಫೆಕ್ಟ್ ಕಾಲುವೆ ಏನೆಲ್ಲ ಬ್ಲಾಕಿಂಗ್ ಆಗಿದೆ ಅದನ್ನು ತೆರವುಗೊಳಿಸಲಿಕ್ಕೆ ಇಲ್ಲಿ ನಾವು ಮೀಟಿಂಗ್ ವಿತ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಲ್ಸೋ ಆ್ಯಂಡ್ ಕೆರೆ ಕಾಲುವೆಗಳನ್ನು ಐಡೆಂಟಿಫಿಕೇಶನ್ ಮಾಡಿ. ಬೆಂಗಳೂರಿನಾದ್ಯಂತ 1963 ಕಡೆ ಒತ್ತುವರಿ ತೆರವು ಬಾಕಿ ಉಳಿಸಿಕೊಂಡಿರೋ ಪಾಲಿಕೆ ಇದೀಗ ಆ ಒತ್ತುವರಿಗಳ ಪೈಕಿ 162 ಕಡೆಗಳಲ್ಲಿ ಒತ್ತುವರಿ ತೆರವು ಮಾಡೋಕೆ ತಯಾರಿ ನಡೆಸಿದೆ. ಸದ್ಯ ಇನ್ನೊಂದು ವಾರದೊಳಗೆ ರಾಜಕಾಲುವೆಗಳ ಒತ್ತುವರಿ ಸಮೀಕ್ಷೆ ನಡೆಸೋಕೆ ತಯಾರಿ ನಡೆಸಿರೋ ಪಾಲಿಕೆ 1639 ಕಡೆಗಳಲ್ಲಿ ಸರ್ವೆ ನಡೆಸಿ ಒತ್ತುವರಿದಾರರಿಗೆ ಚುರುಕು ಮುಟ್ಟಿಸೋಕೆ ಸಜ್ಜಾಗಿದೆ. ಶಾಂತಮೂರ್ತಿ ಜತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.